ಮೇಳದ ಪವಿತ್ರ ಸ್ನಾನ ಮಾಡಿ ಪುನೀತರಾಗೋಕೆ ಖುದ್ದು ಪ್ರಧಾನಿ ಸೇರಿದಂತೆ ಸಚಿವರು ಕೂಡ ರೆಡಿ ಆಗ್ತಿದ್ದಾರೆ. ಯಾವಾಗ ಯಾರೆಲ್ಲ ಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ? ಇನ್ನು ನರೇಂದ್ರ ಮೋದಿ ಸೇರಿದಂತೆ ಸಚಿವ ಸಂಪುಟವೇ ಪ್ರಯಾಗರಾಜ್ನಲ್ಲಿ ಇರಲಿದೆ. ಇದೆಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಫೆಬ್ರವರಿ 5ಕ್ಕೆ ಕುಂಭಮೇಳಕ್ಕೆ ಪ್ರಧಾನಿ ಆಗಮನ. ಜನವರಿ 27ರಂದು ಪುಣ್ಯ ಸ್ನಾನದಲ್ಲಿ ಅಮಿತ್ ಶಾ. ಮೇಳದಲ್ಲಿ ಇರಲಿದೆ ಪ್ರಧಾನಿ ಮೋದಿ ಸರ್ಕಾರ. 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿದೆ. ಈಗಾಗಲೇ 8-10 ಕೋಟಿ ಭಕ್ತರು ಆಗಮಿಸಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಈಗಾಗಲೇ ಪುಣ್ಯ ಸ್ನಾನ ಮಾಡಿದ್ದಾರೆ. ಇದೀಗ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಕುಂಭಮೇಳಕ್ಕೆ ಆಗಮಿಸಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಮಹಾಕುಂಭಮೇಳದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತಿತರ ಹಲವು ಗಣ್ಯರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಫೆಬ್ರವರಿ 5ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕುಂಭಮೇಳಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಧಾನಿ ಆಗಮನದ ಹಿನ್ನೆಲೆ ಭದ್ರತೆಗೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಯಾವಾಗ ಪುಣ್ಯ ಸ್ನಾನ ಮಾಡಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಯಾರು ಯಾವಾಗ ಪುಣ್ಯ ಸ್ನಾನ? ಜನವರಿ 27 ಅಮಿತ್ ಶಾ ಗೃಹ ಮಂತ್ರಿ. ಫೆಬ್ರವರಿ 1 ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ. ಫೆಬ್ರವರಿ 10 ದ್ರೌಪದಿ ಮುರ್ಮು ರಾಷ್ಟ್ರಪತಿ. ಮೋದಿ ಸಚಿವ ಸಂಪುಟದ ಸಚಿವರು ಭಾಗಿ. ಒಟ್ಟಲ್ಲಿ ಕುಂಭಮೇಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆ ಯೋಗಿ ಸರ್ಕಾರ ಸಕಲ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ. ಈ ನಾಯಕರ ಸುಗಮ ಭೇಟಿಗಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗುತ್ತಿದೆ. ದೇಶದ ಘಟಾನುಘಟಿ ನಾಯಕರು ಪುಣ್ಯ ಸ್ನಾನ ಮಾಡಿ ಪುನೀತರಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇವಲ ಕೇಂದ್ರ ಮಟ್ಟದ ನಾಯಕರು ಮಾತ್ರವಲ್ಲ, ಮಹಾಕುಂಭ ಮೇಳದ ಸಂಭ್ರಮದ ನಡುವೆಯೇ ಯೋಗಿ ಸರ್ಕಾರ ಪ್ರಯಾಗ್ರಾಜ್ನಲ್ಲೇ ಸಚಿವ ಸಂಪುಟ ಸಭೆ ನಡೆಸಲಿಕ್ಕೆ ನಿರ್ಧಾರ ಮಾಡಿದೆ. ಸಭೆಯಲ್ಲಿ ಯೋಗಿ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುತ್ತಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜನವರಿ 22, 2024 ರಾಮ ಮಂದಿರ ಉದ್ಘಾಟನೆ. ಜನವರಿ 22, 2025 ಕುಂಭದಲ್ಲಿ ಯೋಗಿ ಸಂಪುಟ. ಕುಂಭಮೇಳದಲ್ಲಿ ಹಿಂದೂ ರಾಷ್ಟ್ರದ ಬಗ್ಗೆ ನಿರ್ಣಯ. ಎಸ್, ಮೋದಿ ಹಾಗೂ ಯೋಗಿ ಏನ್ ಮಾಡಿದ್ರು ಡಿಫರೆಂಟ್. ಇದೀಗ ಯೋಗಿ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ. ಕುಂಭಮೇಳದಲ್ಲಿ ನಾಳೆ ಯೋಗಿ ಸಚಿವ ಸಂಪುಟ ನಡೆಸಲಿದ್ದಾರೆ. ಈ ಸಭೆಯಲ್ಲಿ 54 ಜನ ಸಚಿವರು, 130ಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಸಭೆ ನಡೆಯಲಿದೆ. ಸಿಎಂ ಯೋಗಿ ಜೊತೆ ಸಚಿವರ ಪುಣ್ಯ ಸ್ನಾನ. ಇನ್ನು ಯೋಗಿ ಸಚಿವ ಸಂಪುಟ ನಡೆಸೋದಕ್ಕಿಂತ ಮುಂಚೆ ನಾಳೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಇವರ ಜೊತೆ ಹಲವು ಸಚಿವರು ಸ್ನಾನ ಮಾಡುವ ಸಾಧ್ಯತೆ ಇದೆ. ಟೆಂಟ್ನಲ್ಲಿ ನಡೆಯಲಿದೆ ಸಚಿವ ಸಂಪುಟ. ಯೋಗಿ ತೆಗೆದುಕೊಳ್ಳುತ್ತಾರಾ ಖಡಕ್ ನಿರ್ಣಯ? ಕುಂಭಮೇಳದಲ್ಲಿ ಯೋಗಿ ಹಿಂದೂ ದೇಶ ಹಾಗೂ ಉತ್ತರ ಪ್ರದೇಶದ ಭವಿಷ್ಯಕ್ಕಾಗಿ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸನಾತನ ಧರ್ಮದ ಉಳಿವಿಗೆ ಮೋದಿ ಹಾಗೂ ಯೋಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯಲ್ಲ ಅನ್ನೋ ಈ ದೇಶದ ಹಿಂದೂಗಳಿಗೆ ಗೊತ್ತಿದೆ. ಹೀಗಾಗಿ ಯೋಗಿ ಸರ್ಕಾರ ಕುಂಭಮೇಳದಲ್ಲಿ ಸಚಿವ ಸಂಪುಟದಲ್ಲಿ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತಾರೆ ಅನ್ನೋದು ವಿರೋಧಿಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಉತ್ತರ ಪ್ರದೇಶ ಧಾರ್ಮಿಕ ನಗರಿ ಆಗಲಿದ್ಯಾ? ಇದಕ್ಕಾಗಿಯೇ ಯುಪಿಯ 7 ಜಿಲ್ಲೆಯನ್ನ ಒಟ್ಟು ಮಾಡಲಿದ್ದಾರೆ. 7 ಜಿಲ್ಲೆಗಳನ್ನ ಸೇರಿಸಿ ಧಾರ್ಮಿಕ ಕಾರಿಡಾರ್ ಮಾಡಲಿದ್ದಾರೆ. ಈಗಾಗಲೇ ಈ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಪ್ರಯಾಗ್ರಾಜ್, ವಾರಣಾಸಿ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆ, ಇದಕ್ಕಾಗಿ ಒಂದು ಪ್ರಾಧಿಕಾರ ಕೂಡ ರಚನೆಯಾಗಲಿದೆ. ಒಟ್ನಲ್ಲಿ ಸ್ವಲ್ಪ ದಿನ ಕುಂಭಮೇಳದಿಂದಲೇ ಯೋಗಿ ಸರ್ಕಾರ ನಡೆಯುತ್ತೆ. ಸಚಿವ ಸಂಪುಟದಲ್ಲಿ ಹಲವು ನಿರ್ಣಯ ಹೊರಬೀಳುವ ಸಾಧ್ಯತೆ ಇದೆ. ಇದು ವಿರೋಧಿಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳದ ಪವಿತ್ರ ಸ್ನಾನ ಮಾಡಿ ಪುನೀತರಾಗೋಕೆ ಖುದ್ದು ಪ್ರಧಾನಿ ಸೇರಿದಂತೆ ಸಚಿವರು ಕೂಡ ರೆಡಿ ಆಗ್ತಿದ್ದಾರೆ.
ಯಾವಾಗ ಯಾರೆಲ್ಲ ಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ? ಇನ್ನು ನರೇಂದ್ರ ಮೋದಿ ಸೇರಿದಂತೆ ಸಚಿವ ಸಂಪುಟವೇ ಪ್ರಯಾಗ್ರಾಜ್ನಲ್ಲಿ ಇರಲಿದೆ. ಇದೆಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಫೆಬ್ರವರಿ 5ಕ್ಕೆ ಕುಂಭಮೇಳಕ್ಕೆ ಪ್ರಧಾನಿ ಆಗಮನ. ಜನವರಿ 27ರಂದು ಪುಣ್ಯ ಸ್ನಾನದಲ್ಲಿ ಅಮಿತ್ ಶಾ. ಮೇಳದಲ್ಲಿ ಇರಲಿದೆ ಪ್ರಧಾನಿ ಮೋದಿ ಸರ್ಕಾರ. ಎಸ್, 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿದೆ. ಈಗಾಗಲೇ 8-10 ಕೋಟಿ ಭಕ್ತರು ಆಗಮಿಸಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಈಗಾಗಲೇ ಪುಣ್ಯ ಸ್ನಾನ ಮಾಡಿದ್ದಾರೆ. ಇದೀಗ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಕುಂಭಮೇಳಕ್ಕೆ ಆಗಮಿಸಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಮಹಾಕುಂಭಮೇಳದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತಿತರ ಹಲವು ಗಣ್ಯರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಫೆಬ್ರವರಿ 5ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕುಂಭಮೇಳಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಧಾನಿ ಆಗಮನದ ಹಿನ್ನೆಲೆ ಭದ್ರತೆಗೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಯಾವಾಗ ಪುಣ್ಯ ಸ್ನಾನ ಮಾಡಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಯಾರು ಯಾವಾಗ ಪುಣ್ಯ ಸ್ನಾನ? ಜನವರಿ 27 ಅಮಿತ್ ಶಾ ಗೃಹ ಮಂತ್ರಿ. ಫೆಬ್ರವರಿ 1 ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ. ಫೆಬ್ರವರಿ 10 ದ್ರೌಪದಿ ಮುರ್ಮು ರಾಷ್ಟ್ರಪತಿ. ಮೋದಿ ಸಚಿವ ಸಂಪುಟದ ಸಚಿವರು ಭಾಗಿ. ಒಟ್ಟಲ್ಲಿ ಕುಂಭಮೇಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆ ಯೋಗಿ ಸರ್ಕಾರ ಸಕಲ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ. ಈ ನಾಯಕರ ಸುಗಮ ಭೇಟಿಗಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗುತ್ತಿದೆ. ದೇಶದ ಘಟಾನುಘಟಿ ನಾಯಕರು ಪುಣ್ಯ ಸ್ನಾನ ಮಾಡಿ ಪುನೀತರಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇವಲ ಕೇಂದ್ರ ಮಟ್ಟದ ನಾಯಕರು ಮಾತ್ರವಲ್ಲ, ಮಹಾಕುಂಭ ಮೇಳದ ಸಂಭ್ರಮದ ನಡುವೆಯೇ ಯೋಗಿ ಸರ್ಕಾರ ಪ್ರಯಾಗ್ರಾಜ್ನಲ್ಲೇ ಸಚಿವ ಸಂಪುಟ ಸಭೆ ನಡೆಸಲಿಕ್ಕೆ ನಿರ್ಧಾರ ಮಾಡಿದೆ. ಸಭೆಯಲ್ಲಿ ಯೋಗಿ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುತ್ತಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜನವರಿ 22, 2024 ರಾಮ ಮಂದಿರ ಉದ್ಘಾಟನೆ. ಜನವರಿ 22, 2025 ಕುಂಭದಲ್ಲಿ ಯೋಗಿ ಸಂಪುಟ. ಕುಂಭಮೇಳದಲ್ಲಿ ಹಿಂದೂ ರಾಷ್ಟ್ರದ ಬಗ್ಗೆ ನಿರ್ಣಯ. ಎಸ್, ಮೋದಿ ಹಾಗೂ ಯೋಗಿ ಏನ್ ಮಾಡಿದ್ರು ಡಿಫರೆಂಟ್. ಇದೀಗ ಯೋಗಿ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ. ಕುಂಭಮೇಳದಲ್ಲಿ ನಾಳೆ ಯೋಗಿ ಸಚಿವ ಸಂಪುಟ ನಡೆಸಲಿದ್ದಾರೆ. ಈ ಸಭೆಯಲ್ಲಿ 54 ಜನ ಸಚಿವರು, 130ಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಸಭೆ ನಡೆಯಲಿದೆ. ಸಿಎಂ ಯೋಗಿ ಜೊತೆ ಸಚಿವರ ಪುಣ್ಯ ಸ್ನಾನ. ಇನ್ನು ಯೋಗಿ ಸಚಿವ ಸಂಪುಟ ನಡೆಸೋದಕ್ಕಿಂತ ಮುಂಚೆ ನಾಳೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಇವರ ಜೊತೆ ಹಲವು ಸಚಿವರು ಸ್ನಾನ ಮಾಡುವ ಸಾಧ್ಯತೆ ಇದೆ. ಟೆಂಟ್ನಲ್ಲಿ ನಡೆಯಲಿದೆ ಸಚಿವ ಸಂಪುಟ. ಯೋಗಿ ತೆಗೆದುಕೊಳ್ಳುತ್ತಾರಾ ಖಡಕ್ ನಿರ್ಣಯ? ಕುಂಭಮೇಳದಲ್ಲಿ ಯೋಗಿ ಹಿಂದೂ ದೇಶ ಹಾಗೂ ಉತ್ತರ ಪ್ರದೇಶದ ಭವಿಷ್ಯಕ್ಕಾಗಿ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸನಾತನ ಧರ್ಮದ ಉಳಿವಿಗೆ ಮೋದಿ ಹಾಗೂ ಯೋಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯಲ್ಲ ಅನ್ನೋ ಈ ದೇಶದ ಹಿಂದೂಗಳಿಗೆ ಗೊತ್ತಿದೆ. ಹೀಗಾಗಿ ಯೋಗಿ ಸರ್ಕಾರ ಕುಂಭಮೇಳದಲ್ಲಿ ಸಚಿವ ಸಂಪುಟದಲ್ಲಿ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತಾರೆ ಅನ್ನೋದು ವಿರೋಧಿಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಉತ್ತರ ಪ್ರದೇಶ ಧಾರ್ಮಿಕ ನಗರಿ ಆಗಲಿದ್ಯಾ? ಇದಕ್ಕಾಗಿಯೇ ಯುಪಿಯ 7 ಜಿಲ್ಲೆಯನ್ನ ಒಟ್ಟು ಮಾಡಲಿದ್ದಾರೆ. 7 ಜಿಲ್ಲೆಗಳನ್ನ ಸೇರಿಸಿ ಧಾರ್ಮಿಕ ಕಾರಿಡಾರ್ ಮಾಡಲಿದ್ದಾರೆ. ಈಗಾಗಲೇ ಈ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಪ್ರಯಾಗ್ರಾಜ್, ವಾರಣಾಸಿ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆ, ಇದಕ್ಕಾಗಿ ಒಂದು ಪ್ರಾಧಿಕಾರ ಕೂಡ ರಚನೆಯಾಗಲಿದೆ. ಒಟ್ನಲ್ಲಿ ಸ್ವಲ್ಪ ದಿನ ಕುಂಭಮೇಳದಿಂದಲೇ ಯೋಗಿ ಸರ್ಕಾರ ನಡೆಯುತ್ತೆ. ಸಚಿವ ಸಂಪುಟದಲ್ಲಿ ಹಲವು ನಿರ್ಣಯ ಹೊರಬೀಳುವ ಸಾಧ್ಯತೆ ಇದೆ. ಇದು ವಿರೋಧಿಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.